ಇನ್ನು ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ನೀರಿನ ಸಮಸ್ಯೆ, ಬೆಂಗಳೂರಿನಲ್ಲಿ ದಿನೇ ದಿನೇ ನೀರಿಗೆ ಹಾಹಾಕಾರ ಹೆಚ್ಚಾಗ್ತಾನೆ ಇದೆ. ಇವತ್ತು ನಾವು ಕೆಪಿ ಅಗ್ರಹಾರ ಜನರ ಸಂಕಷ್ಟ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ಟಿವಿ9ನಲ್ಲಿ ಕೆಪಿ ಅಗ್ರಹಾರ ಜನರ ಸಂಕಷ್ಟದ ಒಂದು ಲೈವ್ ರಿಪೋರ್ಟ್ ಅನ್ನ ಇವತ್ತು ನಾವು ಕೊಡ್ತಾ ಇದ್ದೀವಿ. ಕಾವೇರಿಯ ನೀರು ಬರ್ತಾ ಇಲ್ಲ, ಬತ್ತೋಗಿವೆ ಬೋರ್ವೆಲ್ಗಳು, ಜಲದಾಹ ಇದೆ. ಹನಿ ಹನಿ ನೀರಿಗೂ ಕೂಡ ಕೆಪಿ ಅಗ್ರಹಾರದ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಖಾಲಿ ಬಿಂದಿಗೆ ಹಿಡಿದು ಮಹಿಳೆಯರು, ಮಕ್ಕಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನ ಎಷ್ಟೇ ಸಂಕಷ್ಟದಲ್ಲಿದ್ರೂ ಕೂಡ ಬಿಬಿಎಂಪಿ ಆಗಲಿ ಅಥವಾ ಜಲಮಂಡಳಿ ಆಗಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ, ಸರಿಯಾಗಿ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೋಗಿಮಾ ಸೊ ಸ್ಥಳೀಯ ನಿವಾಸಿಗಳ ಜೊತೆಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಮಾತಾಡಿದ್ದಾರೆ. ಏನ್ ಹೇಳ್ತಾರೆ ಸ್ಥಳೀಯ ನಿವಾಸಿಗಳು, ಬನ್ನಿ ನೋಡೋಣ. ಟಿವಿ9 ಕೂಡ ನಿರಂತರವಾಗಿ ಯಾವೆಲ್ಲ ಏರಿಯಾದಲ್ಲಿ ಜನರಿಗೆ ಸಮಸ್ಯೆ ಇದೆ ಅನ್ನೋದನ್ನ ಅನಾವರಣ ಮಾಡ್ತಾ ಇದ್ದಾರೆ. ನಾನೀಗ ಕೆಪಿ ಅಗ್ರಹಾರದಲ್ಲಿದ್ದೀನಿ. ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಈಗ ನೀರಿನ ಸಂಕಷ್ಟ ಶುರುವಾಗಿರುವಂತದ್ದು. ಕಳೆದ 6 ತಿಂಗಳಿಂದ ಕೂಡ ನೀರಿಲ್ಲದೆ ಇಲ್ಲಿಯ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಆದ್ರೆ ಈ ಬಗ್ಗೆ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಯಾರೊಬ್ರು ಕೂಡ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಡದೇ ಇರತಕ್ಕಂಥದ್ದು ಇಲ್ಲಿಯ ಜನರಿಗೆ ಮತ್ತಷ್ಟು ಸಂಕಷ್ಟವನ್ನ ತಂದಿಟ್ಟಿದೆ. ಇಲ್ಲಿ ಪ್ರತಿನಿತ್ಯ ನೀರಿಗಾಗಿ ಕಾದು ನಿಲ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಜೊತೆಯಲ್ಲಿ ಕೆಲಸ ಕಾರ್ಯಗಳಿಗೂ ಕೂಡ ಅಡ್ಡಿ ಆಗ್ತಿರೋದ್ರಿಂದ ಇಲ್ಲಿಯ ನಿವಾಸಿಗಳು ಹೈರಾಣಾಗಿದ್ದಾರೆ. ನಾವೀಗ ದೃಶ್ಯಗಳು ಕೂಡ ತೋರಿಸ್ತಾ ಇದೀವಿ. ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿ ಬರ್ತಕ್ಕಂಥ ಅಲ್ಪ ಸ್ವಲ್ಪ ನೀರನ್ನ ಸೇಕರಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿರ್ತಕ್ಕಂಥ ನಿವಾಸಿಗಳು ಪ್ರತಿನಿತ್ಯ ಇದೇ ರೀತಿಯಲ್ಲಿ ಮುಗಿ ಬೀಳ್ತಕ್ಕಂಥ ದೃಶ್ಯಗಳು ಈ ಏರಿಯಾದಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ಬೋರ್ವೆಲ್ ನೀರು ಇಲ್ಲ, ಮತ್ತೊಂದ್ ಕಡೆ ಬರ್ತಾ ಇರ್ತಕ್ಕಂಥ ನಲ್ಲಿ ನೀರು ಕೂಡ ಇಲ್ಲಿಯ ಜನರಿಗೆ ಸಾಕಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಬರುವಂತ ಅಲ್ಪ ಸ್ವಲ್ಪ ನೀರನ್ನೇ ಸಂಗ್ರಹ ಮಾಡಿಕೊಂಡು ಬಳಕೆಗೆ ಇಟ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇನ್ನು ಸಾಕಷ್ಟು ಜನರು ಇಲ್ಲಿ ಮಧ್ಯಮ ವರ್ಗದ ಜನರೇ ಇರೋದ್ರಿಂದ ಟ್ಯಾಂಕರ್ ನೀರನ್ನು ತರಿಸ್ಕೊಳ್ಳೋಕು ಕೂಡ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಸರ್ಕಾರ ಟ್ಯಾಂಕರ್ ಅನ್ನ ಕಳಿಸ್ತೀನಿ ಅಂತ ಹೇಳಿದ್ರು ಕೂಡ ಯಾವಾಗ್ಲೂ ಒಂದ್ಸಲ ಟ್ಯಾಂಕರ್ ಬರೋದ್ರಿಂದ ಜನರಿಗೆ ನೀರು ಸಾಕಾಗ್ತಾ ಇಲ್ಲ. ಸದ್ಯ ನಮ್ಮ ಜೊತೆ ಸ್ಥಳೀಯರು ಕೂಡ ಇದ್ರೆ, ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮ್ಮ ಏರಿಯಾದಲ್ಲಿ ಎಷ್ಟು ಸಮಸ್ಯೆ ಅನುಭವಿಸ್ತೀರಾ ನೀರಿಗೋಸ್ಕರ ಅಂತ? ತುಂಬ ಕಷ್ಟ ಸರ್. ಏನು ಒಂದು ಡ್ರಾಪ್ ನೀರಿಗಿಲ್ಲ, ಒಂದು ಏನೇನೋ ಕಣ್ಣಲ್ಲಿ ನೀರು ಬರಲ್ಲ, ರಕ್ತನೇ ಬರುತ್ತೆ ನಮಗೆ. ಅಷ್ಟು ಅನುಭವಿಸಿಲ್ಲ ನಾವು. ಇರೋದೇ ಬೇಡ, ಎಲ್ಲ ಸತ್ತೋಗೋಣ ಅಂತ ಆಗ್ಬಿಟ್ಟಿದೆ ನಮ್ಮ ಕತೆ. ಯಾರ ಹತ್ರ ಎಷ್ಟು ಮಿನಿಸ್ಟರ್ ಹತ್ರ ಹೋಗಿದ್ವಿ, ಎಷ್ಟು ಸತಿ ಹೋಗಿದ್ವಿ, ಏನು ಪ್ರಯೋಜನ ಇಲ್ಲ ನಮಗೆ. ಯಾವುದನ್ನ ನಮ್ಗೆ ಪರಿಹಾರ ಮಾಡಿಕೊಡ್ಬೇಕು ಅಷ್ಟೇ ಸರ್. ನಾವು ಹೋಗಿ ದೂರು ಕೊಟ್ಟಾಗ ಏನು ಮಾಡ್ತಾರೆ, ಅವತ್ತೊಂದು ದಿವಸ ನೀರು ಚೆನ್ನಾಗಿ ಬರುತ್ತೆ, ಅವತ್ತೊಂದು ದಿವಸ ಬರುತ್ತೆ, ಮತ್ತೆ ನೆಕ್ಸ್ಟ್ ಸರ್ವಿಸ್ನಲ್ಲಿ ನಮಗೆ ನೀರು ಇರೋದಿಲ್ಲ. ಏನಕ್ಕೆ ಅಂತ ಕೇಳಿದ್ರೆ ಪಂಪಲ್ಲಿ ನೀರಿಲ್ಲ ಅಂತಾರೆ, ಇನ್ನೊಂದು ದಿವಸ ಕರೆಂಟ್ ಇಲ್ಲ ಅಂತಾರೆ. ಅದೇ ನಮ್ಮ ಹಿಂದ್ಗಡೆ ರೋಡಲ್ಲಿ ಮುಂದ್ಗಡೆ ರೋಡಲ್ಲಿ 2 ಅವರ್ ಏನು ಸರ್ವಿಸ್ ಇದೆ ಚೆನ್ನಾಗಿ ಬಿಡ್ತಾರೆ. ನಮ್ಮ ರೋಡಿನ ಜನನೇ ಆ ಕಡೆ ಈ ಕಡೆ ಎಲ್ಲ ಕಾಡಿ ಬೇಡಿ ಕುಡಿಯೋ ನೀರನ್ನ ತೊಗೊಂಡು ಬರ್ತಾ ಇದ್ದಾರೆ. ತುಂಬ ಅಂದರೆ ಒಂದು ದಿವಸ ಬಿಡ್ತಾರೆ, 2 ದಿವಸ ಬಿಡ್ತಾರೆ ಸರ್. ಮನೆಗೆ ಕುಡಿಯೋ ನೀರು 4-5 ಆದರೂ ಬೇಕು ಅಂತ ಕೇಳ್ತಾರೆ ಜನ. ದಿನ ಹೋಗ್ತಾ ಇದ್ರೆ ಅವ್ರಿಗೂ ಕೂಡ ತುಂಬಾ ಅಸಡ್ಡೆ ಆಗುತ್ತೆ. ನಾವು ಬಿಲ್ ಕಟ್ತೀವಿ, ನಾವೇನು ಸುಮ್ಮನೆ ಬಿಡಲ್ಲ ಕಾವೇರಿ ನೀರನ್ನ ಅಂತಾರೆ. ಒಂದು ದಿವಸ ತರ್ಬೋದು, 2 ದಿವಸ ತರ್ಬೋದು. 6 ತಿಂಗಳಿಂದ ನಾವು ಬೇರೆಯವ್ರ ಮನೆ ಕುಡಿಯೋ ನೀರನ್ನ ತೊಗೊಂಬರ್ತಾ ಇದ್ದೀವಿ ಸರ್. ಆ ಕಡೆ ಈ ಕಡೆ ಅನುಕೂಲ ಇದೆ, ನಮ್ಮ ರೋಡ್ಗೆ ಏನಕ್ಕಿಲ್ಲ ಅನುಕೂಲ, ಅದೇ ನಾವು ಕೇಳೋದು, ಇನ್ನೇನು ಕೇಳ್ತಾ ಇಲ್ಲ ಸರ್. ಅನುಕೂಲ ಮಾಡ್ಕೊಡ್ತೀವಿ ಅಂತಾರೆ, ಇನ್ನೂ ಮಾಡ್ಕೊಟ್ಟಿಲ್ಲ ನಮಗೆ. ತುಂಬಾ ತೊಂದರೆ ಆಗಿದೆ ಸರ್ ನಮಗೆ. ಅದು ಬರೀ ಬೇಸಿಗೆ ಕಾಲದಲ್ಲಿ ಆಗಿದ್ರೆ ಪರವಾಗಿಲ್ಲ, ಮಳೆಗಾಲದಲ್ಲೂ ನಮ್ಗೆ ಇದೇ ಕಥೆನೇ ಆಗಿದೆ. 15 ಇಲ್ಲಿರೋದು ಒಂದು 30 ಮನೆಯಲ್ಲಿ ಒಂದು 15 ಮನೆ ನೀರು ಬರುತ್ತೆ, ಇನ್ನು 15 ಮನೆ ನೀರು ಬರಲ್ಲ. ಅರ್ಧ ರೋಡ್ಗೆ ಬರುತ್ತೆ, ಅರ್ಧ ರೋಡ್ಗೆ ಬರಲ್ಲ. ಕೇಳಿದ್ರೆ ಏನು ಹೇಳ್ತಾರೆ, ನಾವು ಬಿಟ್ಟಿದ್ದೀವಿ, ನಾವೇನು ಮಾಡೋಕ್ಕಾಗಲ್ಲ, ಎಲ್ಲರ ಕಡೆ ಮೋಟ್ರ್ ಆಫ್ ಮಾಡಿಸಿ ಅಂತಾರೆ. ನಾವು ಯಾರ ಮನೆಗೆ ಹೋಗಿ ಅವ್ರ ಮನೆಗೆ ಸ್ವಂತ ನಾವು ಹೋಗಿ ಮೋಟ್ರ್ ಆಫ್ ಮಾಡಿ ಅಂತ ಹೇಳಕ್ಕದ್ದ ನಾವು? ನೀವು ಹೇಳಿ. ತುಂಬಾ ತೊಂದರೆ ಆಗಿದೆ ನಮಗಂತೂ. ನೀವು ಒಂದು ಪರಿಹಾರ ತೋರಿಸ್ಕೊಡ್ಬೇಕು. ನೀವು ನಮ್ಗೆ ದಯವಿಟ್ಟು ನೀವು ಊಟ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲ ಅಂದ್ರೆ ವಿಷ ಕೊಟ್ಬಿಡ್ರಿ, ಇಲ್ಲ ನೀರು ಕೊಡಿ ನಮಗೆ ಅಷ್ಟೇ. ವಿಷ ಕೊಡಿ, ಇಲ್ಲ ಅಂದ್ರೆ ನೀರು ಕೊಡಿ. ಇದಿಷ್ಟು ಇಲ್ಲಿಯ ಸ್ಥಳೀಯ ನಿವಾಸಿಗಳು ಹೇಳ್ತಾರ ಮಾತು. ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರು ಕೂಡ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಅಳಲನ್ನ ಇಲ್ಲಿಯ ಜನರು ತೋಡ್ಕೊಳ್ತಾ ಇದ್ದಾರೆ. ಸದ್ಯ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ಕೊಂಡು ಈ ಏರಿಯಾ ಜನರಿಗೆ ಇರ್ತಕ್ಕಂಥ ಸಮಸ್ಯೆಯನ್ನ ಬಗೆಹರಿಸ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.